ಇಲ್ಲಿ ನೋಟಿಫಿಕೇಷನಲ್ಲಿ ಒಟ್ಟು 4 ಪೇಜ್ ಇದೆ, ಓಕೆನಾ. ಇದರಲ್ಲಿ ಮೊದಲನೇ ಪೇಜಲ್ಲಿರುವಂತಹದ್ದು BA-BCom ಅವ್ರಿಗೆ ಯಾರಿಗೆ ಇದು ಸಂಬಂಧ ಪಡೋದಿಲ್ಲ. ಇದು ಸಂಬಂಧ ಪಡೋದು ಕೇವಲ BBA, BCA, BSc, BSW, ಆಮೇಲೆ MSc, MCA ಯಾರೆಲ್ಲ ಸೆಮ್ ವೈಸ್ ಎಕ್ಸಾಮ್ ಬರೀತಿದ್ದಾರಲ್ಲ ಅವರಿಗೆ ಸಂಬಂಧಪಡೋದು. ಇದನ್ನು ನೀವು ಕನ್ಸಿಡರ್ ಮಾಡಬೇಡಿ. ಯಾರು BA-BCom ಅವ್ರು ಇದ್ದೀರಲ್ಲ, ಈ ಕ್ವಶನ್ ಕೇಳ್ತಿದ್ದೀರಲ್ಲ, ನಾವು ಕಟ್ಟಬೇಕಾ ಎಕ್ಸಾಮ್ದು ಫೀಸು, ನಾವು ಕಟ್ಟಬೇಕಾ ಅಂತಿದ್ದೀರಲ್ಲ, ಈ ಫಸ್ಟು ಆ್ಯಂಡ್ ಸೆಕೆಂಡ್ ಪೇಜ್ನ ನೀವು ಬಿಟ್ಬಿಡಿ, ಓಕೆನಾ. ಮತ್ತು ಇಲ್ಲಿ ಥರ್ಡ್ ಪೇಜಲ್ಲಿ ಒಂದು ನೋಟಿಫಿಕೇಷನ್ ಏನಿದೆ, ಇದು ನಾನ್ CBSE ಅಂತಂದರೆ ನೀವು ಯಾರು ಈಗ ಇದ್ದೀರಲ್ಲ, ಇಯರ್ಲಿ ಒಂದು ಎಕ್ಸಾಮ್ ಬರೀತಿದ್ದೀರಲ್ಲ, ಇದು ನಿಮಗೆ ಹಾಕಿರುವಂತಹ ನೋಟಿಫಿಕೇಷನ್ನು. ಇಲ್ಲಿ 2 ಜನನೂ ಕಟ್ಟಬೇಕು. CBSE ಅವರು ಫೀಸ್ ಕಟ್ಟಬೇಕು, ಹಾಗೆಯೇ ನಾನ್ CBSE ಅವರು ಫೀಸನ್ನು ಕಟ್ಟಬೇಕು. ಇಲ್ಲೇನು ಕೊಟ್ಟಿದ್ದಾರಲ್ಲ F5, R1 ಅದನ್ನೆಲ್ಲ ನೀವೇನು ನೋಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನೀವು CBSE ಸ್ಟೂಡೆಂಟ್ಸ್ ಅಲ್ಲ. BA-BCom ನೀವು ಇಯರ್ಲಿ ಒಂದು ಎಕ್ಸಾಮ್ ಬರೆಯೋದ್ರಿಂದ ಈ ಒಂದು ಪೇಜ್ ಏನಿದೆ ಇದು ನಿಮಗೆ ಸಂಬಂಧ ಪಡೋದಿಲ್ಲ. ಹಾಗಾಗಿ ಅಲ್ಲೇನಿದೆ ಅದನ್ನೇನು ತಲೆಗೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಥರ್ಡ್ ಪೇಜಲ್ಲಿ ಇರುವಂತಹದ್ದನ್ನು ಮಾತ್ರ ನೀವು ನೋಡಿಕೊಂಡ್ರೆ ಸಾಕಾಗತ್ತೆ, ಯಾರೆಲ್ಲ ಎಕ್ಸಾಮ್ ಫೀಸನ್ನು ಕಟ್ಟಬೇಕು ಅಂತ ಹೇಳಿ. ಲಾಸ್ಟ್ ಇಯರು ಅಂದರೆ 2025ರಲ್ಲಿ ಜನವರಿ ಸೈಕಲ್ BA-BComಗೆ ಯಾರೆಲ್ಲ ಜಾಯ್ನ್ ಆಗಿದ್ರಿ ಅವರು ಎಕ್ಸಾಮ್ ಫೀಸನ್ನು ಇಲ್ಲಿ ಕಟ್ಟಬೇಕಾಗತ್ತೆ. MA-MCom ಜನವರಿ ಸೈಕಲ್ ಹಾಗೆ ಜುಲೈ ಸೈಕಲ್ ಅವರು ಯಾರೆಲ್ಲ ಜಾಯ್ನ್ ಆಗಿರಿ ಲಾಸ್ಟ್ ಇಯರು ಅವ್ರುಗಳಿಗೆ ಇಲ್ಲಿ ಎಕ್ಸಾಮ್ ಫೀಸ್ ಕಟ್ಟಬೇಕು. ಯಾಕೆ ಅಂತಂದರೆ ಅವರು ಸೆಮ್ ವೈಸ್ ಎಕ್ಸಾಮ್ ಇರುತ್ತೆ, ಅವ್ರಿಗೆ 6 ಮಂತ್ ಒನ್ಸ್ ಎಕ್ಸಾಮ್ ಇರುತ್ತೆ, ಓಕೆನಾ. ಇಲ್ಲಿ BA-BCom ಅವ್ರಿಗೆ ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿ ನೀವು ಕೇಳುವಂಥ ಪ್ರಶ್ನೆಗೆ ಅದನ್ನು ಕೂಡ ನಿಮಗೆ ಕೊನೆಯಲ್ಲಿ 4ನೇ ಪೇಜಲ್ಲಿ ಕೊಟ್ಟಿದ್ದಾರೆ. ನೀವು ಕಂಪ್ಲೀಟ್ ನೋಟಿಫಿಕೇಷನ್ನ ಓಪನ್ ಮಾಡಿ ನೋಡಿದ್ರೆ, ನಾನು ಜಸ್ಟ್ ಸ್ಕ್ರೀನ್ಶಾಟನ್ನು ಅಷ್ಟೇ ಫೋಟೋ ತೆಗೆದು ಹಾಕಿದೆ. ಮತ್ತು ನೀವು ಪುನಃ ನನಗೇ ಕ್ವಶನ್ ಕೇಳ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಜಸ್ಟ್ ಗೊತ್ತಿರಲಿ ಅಂತ ನಾನು ಈ ಒಂದು ಫೋಟೋವನ್ನು ಅಷ್ಟೇ ಹಾಕಿದ್ದೆ. ಇಲ್ಲಿ ನೀವು ಫೀಸನ್ನು ಎಷ್ಟು ಕಟ್ಟಬೇಕು ಅನ್ನೋದನ್ನು ಕೂಡ ಹಾಕಿದ್ದಾರೆ BA-BCom ಅವರು, ಓಕೆನಾ. ಇಲ್ಲಿ ಫಸ್ಟ್ ಇಯರ್ಗೆ 1200 ಆಗುತ್ತೆ, ಸೆಕೆಂಡ್ ಇಯರ್ಗೆ 1200 ಆಗುತ್ತೆ, ಫೈನಲ್ ಇಯರ್ಗೆ 1300 ಆಗುತ್ತೆ. ಇಲ್ಲಿ ಯಾರ್ದಾದ್ರೂ ಒಂದೊಂದು ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟು ಬ್ಯಾಕ್ಲಾಗ್ಸ್ ಇತ್ತು ಅಥವಾ ಯಾವುದಾದ್ರೂ ಒಂದೊಂದು ಸಬ್ಜೆಕ್ಟನ್ನು ನೀವು ಎಕ್ಸಾಮ್ ಬರೆದಿರಲಿಲ್ಲ ಅನ್ನುವಂಥವ್ರು ಜುಲೈ ಅಥವಾ ಜನವರಿ ಸೈಕಲ್ ಅವರು ಇವಾಗ ನಾನು ಆ ಪೇಪರ್ನ ಎಕ್ಸಾಮ್ನ ಬರೆದು ಕ್ಲಿಯರ್ ಮಾಡ್ಕೊಳ್ತೀನಿ ಅನ್ನುವಂಥವ್ರಿಗೆ ಒಂದು ಪೇಪರ್ಗೆ 700 ರೂಪೀಸ್ ಆಗುತ್ತೆ. ಇದನ್ನೆಲ್ಲ ಇಲ್ಲಿ ನೋಡಲೇಬೇಕು ಅಂತೇನಿಲ್ಲ, ನಿಮಗೆ ಗೊತ್ತಿರಲಿ ಅನ್ನೋದಕ್ಕೆ ಅಷ್ಟೇ. ಅಲ್ಲಿ ನೀವು ಎಕ್ಸಾಮ್ ಫೀಸನ್ನು ಏನು ಕಟ್ತಿರಲ್ಲ ಅಲ್ಲೇ ತೋರಿಸುತ್ತೆ, ನೀವು ಒಂದು ಸಬ್ಜೆಕ್ಟಿಗೆ ಎಷ್ಟು ಪೇ ಆಗುತ್ತೆ ಅನ್ನೋದನ್ನ ಅದು ಸೆಲೆಕ್ಟ್ ಆಗುತ್ತೆ. 40 ರೂಪೀಸ್ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಕೂಡ ಇರುತ್ತೆ, ಅದೆಲ್ಲ ಆ್ಯಡ್ ಆಗಿ ನೀವು ಎಷ್ಟು ಕಟ್ಟಬೇಕು ಅನ್ನೋದನ್ನ ಅಲ್ಲಿ ತೋರಿಸುತ್ತೆ. ಬಟ್ ಆದರೆ ಇಲ್ಲಿ ನೀವು ಬೇಕು ಅಂತಂದರೆ ರೆಫರೆನ್ಸಿಗೆ ನೀವು ನೋಡ್ಕೊಬೋದು. 2 ಪೇಪರ್ ಏನಾದರೂ ನಿಮ್ಮದು ಬಾಕಿ ಇತ್ತು ಅಂತಂದರೆ 750 ರೂಪೀಸ್ ಆಗುತ್ತೆ. 3 ಪೇಪರ್ ಬಾಕಿ ಇತ್ತು ಅಂತಂದರೆ 900 ರೂಪೀಸ್ ಆಗುತ್ತೆ. 4 ಪೇಪರ್ ಬಾಕಿ ಇತ್ತು 1000 ರೂಪೀಸ್ ಆಗುತ್ತೆ. 5 ಪೇಪರ್ ಇತ್ತು ಅಂದರೆ 1200 ರೂಪೀಸ್ ಆಗುತ್ತೆ. ಇದಿಷ್ಟು ನಿಮ್ಮ ಎಕ್ಸಾಮ್ ಫೀಸ್ ಆಗಿರುತ್ತೆ. ಪ್ರಥಮ ಮತ್ತು ದ್ವಿತೀಯ ಪ್ರತಿ ವರ್ಷಕ್ಕೆ 1200 ರೂಪಾಯಿನೇ ಆಗುತ್ತೆ. ತೃತೀಯ ವರ್ಷಕ್ಕೆ ಮಾತ್ರ 1300 ರೂಪಾಯಿ ಆಗುತ್ತೆ. ಯಾರೆಲ್ಲ ಈಗ ಎಕ್ಸಾಮ್ ಫೀಸನ್ನು ಕಟ್ಟಬೇಕು ಅಂದರೆ BA-BCom, BLib, MA-MCom, ಆಮೇಲೆ MLib, ISC, BLib, ISC, MBA ಮಾಡ್ತಾ ಇರೋ ಅಂದರೆ ಸೆಮಿಸ್ಟರ್ ವೈಸ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಅವ್ರಿಗೆ, ಅಥವಾ ಎಲ್ಲ MSc ಪದವಿಗಳು ಯಾರು ಇಯರ್ಲಿ MA ಮಾಡ್ತಿರೋರ್ಗು ಇದೆ, ಹಾಗೆಯೇ ಸೆಮಿಸ್ಟರ್ ವೈಸ್ MA ಮಾಡ್ತಿರೋರ್ಗೂ ಕೂಡ ಇಲ್ಲಿ ಇರುತ್ತೆ ಎಕ್ಸಾಮ್ ಫೀಸನ್ನು ಕಟ್ಟೋದಕ್ಕೆ. ಮತ್ತು ಯಾರಾದರೂ ಡಿಪ್ಲೊಮೊ ಕೋರ್ಸ್ಗಳನ್ನು ಮಾಡ್ತಿದ್ರೆ ಅವರು ಕೂಡ ಕಟ್ಟಬೇಕಾಗತ್ತೆ. ಜೊತೆಗೆ ಯಾವುದಾದ್ರೂ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡ್ತಿದ್ರೆ ಕೂಡ ಅವರು ಎಕ್ಸಾಮ್ ಫೀಸನ್ನು ಕಟ್ಟಬೇಕಾಗತ್ತೆ. ಎಷ್ಟೆಷ್ಟು ಕಟ್ಟಬೇಕು ಅನ್ನೋದಿಲ್ಲದೆ ಕ್ಲಿಯರಾಗಿ ಒಂದ್ಸತಿ ನೋಟಿಫಿಕೇಷನ್ನ ಓದಿ. ನೀವು ಇವಾಗ ಡಿಗ್ರಿ ಸ್ಟೂಡೆಂಟ್ ಆಗಿರೋದ್ರಿಂದ ಅದನ್ನು ಓದಿ ಅರ್ಥ ಮಾಡ್ಕೊಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಏನಾದರೂ ಒಂದು ನೋಟಿಫಿಕೇಷನ್ ಹಾಕಿದರೆ ಅದು ಓಪನ್ ಮಾಡೋದು ಇಲ್ಲ, ನೋಡೋದು ಇಲ್ಲ, ಸುಮ್ಮನೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇರ್ತೀರ. ಬೇರೆ ಯಾರಿಗೋ ಒಬ್ರಿಗೆ ರಿಪ್ಲೈ ಮಾಡಿರ್ತೀವಿ ಅಂತಂದರೆ ಅದು ನಿಮಗೂ ಸಂಬಂಧಪಟ್ಟಿರುತ್ತೆ, ಅದನ್ನ ಒಂದು ಸತಿ ನೀವು ನೋಡಬೇಕು. ಗ್ರೂಪಿಗೆ ಎಂಟ್ರಿ ಆಗ್ತಿದ್ದಂಗೆ ಅಥವಾ ಯಾವುದಾದ್ರು ಒಂದು ಮೆಸೇಜ್ ಬಂದಾಗ ಅದೇ ಒಂದು ಟಾಪಿಕ್ ಬಗ್ಗೆನೇ ನಾವು ಅಲ್ಲಿ ಡಿಸ್ಕಷನ್ ಮಾಡಿರ್ತೀವಿ, ಅದನ್ನು ನೋಡಿಕೊಂಡ್ರೆ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಸಿಗುತ್ತೆ. ಅದನ್ನು ನೋಡೋದಿಲ್ಲ, ಮತ್ತೆ ಪುನಃ ಅದೇ ಕ್ವಶನ್ನ ಕೇಳ್ತೀರ. ಒಂದೇ ಕ್ವಶನ್ಗೆ ನಾನು 100 ಸತಿ ಆನ್ಸರ್ ಮಾಡ್ತಾನೇ ಇರ್ತೀನಿ, ಸೇಮ್ ಕ್ವಶನ್ಗೆ ಆನ್ಸರ್ ಮಾಡ್ತಾನೇ ಇರ್ತೀನಿ. ಸೊ ಹಾಗಾಗಿ ಯಾವುದೇ ಒಂದು ನೋಟಿಫಿಕೇಷನ್ ಬಂದ್ರೂ ಕೂಡ ದಯವಿಟ್ಟು ಅದನ್ನು ಓದಿ, ಆಯಿತಾ. ಓದಿ ಅರ್ಥ ಮಾಡ್ಕೊಳ್ಳಿ, ಗೊತ್ತಾಗಿಲ್ಲ ಅಂದರೆ ಮಾತ್ರ ಕೇಳಿ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಲ್ಲಿ
ಇದೇ ತಿಂಗಳ ಕೊನೆಗೆ ಅಂದರೆ 30ನೇ ತಾರೀಕುವರೆಗೂ ಟೈಮ್ ಇದೆ. ಎಕ್ಸ್ಟೆಂಡ್ ಆಗುತ್ತೋ ಅಥವಾ ಆಗಲ್ವೋ ಗೊತ್ತಿಲ್ಲ. ಇಲ್ಲ ನೀವು 30ರೊಳಗಡೆ ಎಕ್ಸಾಮ್ ಫೀಸನ್ನು ಕಟ್ಟೋಕ್ಕಾಗಲಿಲ್ಲ ಅಂತಂದರೆ 200 ರೂಪೀಸ್ ಫೈನ್ ಕಟ್ಬಿಟ್ಟು 6/4/2026 ಅಂದರೆ ಏಪ್ರಿಲ್ 6ನೇ ತಾರೀಕುವರೆಗೂ ಟೈಮ್ ಇರುತ್ತೆ, ಕಟ್ಕೊಬೋದು ಫೈನ್ ಕಟ್ಟಿ. ಇಲ್ಲ ಅವಾಗಲೂ ಕಟ್ಟಲಿಲ್ಲ ಅಂದರೆ ಮತ್ತೆ 400 ರೂಪೀಸ್ ಫೈನ್ ಇರುತ್ತೆ. ಆಮೇಲೆ ಇಲ್ಲಿ ನೀವು ಎಕ್ಸಾಮ್ ಸೆಂಟರ್ಗಳನ್ನ ಕೂಡ ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ನೀವು ಬೇರೆ ಊರಲ್ಲಿ ಇದ್ರೂ ಕೂಡ ಅಲ್ಲೇ ಹತ್ತಿರದಲ್ಲಿರುವಂತಹ ಎಕ್ಸಾಮ್ ಸೆಂಟರ್ಗಳಲ್ಲಿ ಎಕ್ಸಾಮನ್ನು ಬರಿಬೋದು, ಆಯಿತಾ. ಅದನ್ನು ಎಲ್ಲ ನೀವು ಕರೆಕ್ಟಾಗಿ ನೋಡಿಕೊಂಡು ಯಾವ ಸೆಂಟರನ್ನು ನೀವು ಸೆಲೆಕ್ಟ್ ಮಾಡ್ಕೋತೀರಾ ಅಲ್ಲೇ ಹೋಗಿ ನೀವು ಎಕ್ಸಾಮನ್ನು ಬರೀಬೇಕಾಗತ್ತೆ. ಮತ್ತೆ ಸೆಂಟ್ರ್ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಎಕ್ಸಾಮ್ ಫೀಸನ್ನು ಒಂದು ಸತಿ ಪೇ ಮಾಡಾದ್ಮೇಲೆ ಅದನ್ನು ರೀಫಂಡ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ಕರೆಕ್ಟಾಗಿ ನೋಡಿ ಆಯ್ಕೆ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತಂದರೆ ಫೀಸ್ ಪೇ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಅನೌನ್ಸ್ ಆಗುತ್ತೆ ಆವಾಗ ಫೀಸ್ ಪೇ ಮಾಡಿ ನೀವು ಎಕ್ಸಾಮ್ನ ಬರ್ಕೊಳ್ಳಿ. ನೀವೀಗ ಕಟ್ಬಿಟ್ಟು ಎಕ್ಸಾಮ್ ಫೀಸನ್ನು ಕಟ್ಟಿ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ ಅಂತಂದರೆ ನೆಕ್ಸ್ಟಿಗೆ ಅದೇ ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ, ಮತ್ತೆ ನೀವು ಪುನಃ ಕಟ್ಟಬೇಕಾಗತ್ತೆ. ಹಾಗಾಗಿ ಎಕ್ಸಾಮ್ ಯಾರೆಲ್ಲ ಬರಿತಿಲ್ಲ ಅಂಥವರು ಎಕ್ಸಾಮ್ ಫೀಸನ್ನು ಇವಾಗ ಸದ್ಯಕ್ಕೆ ಕಟ್ಟಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಸಬ್ಜೆಕ್ಟ್ ಆಗುತ್ತೆ ಅಷ್ಟು ಸಬ್ಜೆಕ್ಟನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಬೇಕಾದರೆ ಕಟ್ಕೋಬೋದು. ಸೊ ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಫಸ್ಟ್ ಹಾಗೆಯೇ ಸೆಕೆಂಡ್ ಪೇಜಲ್ಲಿರುವಂಥದ್ದು ಯಾರಿಗೆ ಸೆಮಿಸ್ಟರ್ ವೈಸ್ ಎಕ್ಸಾಮ್ ಇದೆ ಅವರಿಗೆ ಸಂಬಂಧಪಟ್ಟಿದ್ದು. ಹಾಗೆಯೇ 3 ಮತ್ತು 4ನೇ ಪೇಜಲ್ಲಿ ಇರುವುದು ಇಯರ್ಲಿ ಎಕ್ಸಾಮ್ ಯಾರು ಬರೀತಿದ್ದೀರಾ ಅವರಿಗಿದು. ಸೊ ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಎಕ್ಸಾಮ್ ಫೀಸ್ ಯಾರು ಕಟ್ಟಬೇಕು ಅಂತಂದರೆ ಜುಲೈ ಸೈಕಲ್ ಅವರು ಕಟ್ಟುವ ಹಾಗಿಲ್ಲ, ಜನವರಿ ಸೈಕಲ್ ಅವರು ಮಾತ್ರ. BA BCom ಅವ್ರಿಗೆ ಹೇಳ್ತಿರೋದು. ಫಸ್ಟ್ ಇಯರು ಲಾಸ್ಟ್ ಅಂದರೆ 2025ರಲ್ಲಿ ಯಾರೆಲ್ಲ ಅಡ್ಮಿಷನ್ ಆಗಿದ್ರಿ ಜನವರಿ ಸೈಕಲ್ಗೆ ಅವರು ಈಗ ಎಕ್ಸಾಮ್ ಫೀಸನ್ನು ಪೇ ಮಾಡಬೇಕಾಗತ್ತೆ. ಈಗ ಹೊಸದಾಗಿ ಅಡ್ಮಿಷನ್ ಆಗಿರೋರು ಅಂದರೆ 2026ರಲ್ಲಿ ಯಾರಾದರೂ ಜನವರಿ ಸೈಕಲ್ಗೆ ಅಡ್ಮಿಷನ್ ಆಗಿರುವಂಥವ್ರು ಇದ್ದರೆ ಅವರು ಪೇ ಮಾಡುವ ಹಾಗಿಲ್ಲ. ಜುಲೈ ಸೈಕಲಲ್ಲಿ ಅಡ್ಮಿಷನ್ ಆಗಿದ್ದವ್ರಿಗೂ ಕೂಡ ಇದು ಸಂಬಂಧ ಪಡೋದಿಲ್ಲ. ಅಂದರೆ ಲಾಸ್ಟ್ ಇಯರ್ 2025 ಜುಲೈ ಸೈಕಲಲ್ಲಿ ಅಡ್ಮಿಷನ್ ಆಗಿರೋರಿಗೂ ಕೂಡ ಇದು ಸಂಬಂಧ ಪಡೋದಿಲ್ಲ. ಒಂದು ವೇಳೆ 2024 ಜುಲೈ ಸೈಕಲಲ್ಲಿ ನೀವು ಅಡ್ಮಿಷನ್ ಆಗಿದ್ದು ಕಳೆದ ನವೆಂಬರಲ್ಲಿ ಏನು ಎಕ್ಸಾಮ್ ಆಯಿತು ಆವಾಗ ನಿಮಗೆ ಎಕ್ಸಾಮನ್ನು ಬರೆಯೋಕ್ಕೆ ಆಗಲಿಲ್ಲ ಅನ್ನುವಂಥವ್ರು ಯಾರಾದರೂ ಅಂದರೆ ಎಕ್ಸಾಮ್ ಫೀಸನ್ನು ಪೇ ಮಾಡಿ ಎಕ್ಸಾಮನ್ನು ಬರಿಬೋದು. ಯಾರು ನವೆಂಬರಲ್ಲಿ ಅಂದರೆ ಅಕ್ಟೋಬರ್ ನವೆಂಬರಲ್ಲಿ ಏನು 2025 ಅಕ್ಟೋಬರ್ ನವೆಂಬರಲ್ಲಿ ಏನು ಎಕ್ಸಾಮ್ ಆಯಿತು ಆವಾಗ ಯಾರು ಜುಲೈ ಸೈಕಲ್ ಅವರು ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಅಂಥವ್ರಿಗೆ ಮಾತ್ರ, ಹೊಸಬ್ರು ಫ್ರೆಷರ್ಸ್ ಯಾರಿಗೂ ಇದು ಸಂಬಂಧ ಪಡೋದಿಲ್ಲ. ಸೊ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಕೇಳಿ.